ಹಾಯ್ ಹಲೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಿರೋ ಹಗರಣ ಅಂತ ಹೇಳಿದ್ರೆ ಅದು ಅಬಕಾರಿ ಹಗರಣ. ಈ ಅಬಕಾರಿ ಹಗರಣದಲ್ಲಿ ಒಂದು ಲೈಸೆನ್ಸ್ ಕೊಡೋಕೆ ಎಷ್ಟು ಕೋಟಿ ಡಿಮ್ಯಾಂಡ್ ಮಾಡ್ತಾರ್ರಿ? 2.5 ಕೋಟಿ ಡಿಮ್ಯಾಂಡ್ ಮಾಡ್ತಾರೆ. ಅದು ಯಾರು ಡಿಮ್ಯಾಂಡ್ ಮಾಡ್ತಾರೆ? ಎಕ್ಸೈಸ್ DC ಸೂಪರಿಂಟೆಂಡೆಂಟು ಡಿಮ್ಯಾಂಡನ್ನು ಮಾಡ್ತಾರೆ. ಅಡ್ವಾನ್ಸ್ ಅಂತ 25 ಲಕ್ಷ ಕೇಳ್ತಾರೆ. ಈ 25 ಲಕ್ಷ ಗರಿಗರಿ ನೋಟು ಎಣಿಸ್ಬೇಕಾದ್ರೆ ಲೋಕಾಯುಕ್ತದವ್ರ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬೀಳ್ತಾರೆ. ಸೊ ಈಗ ಆ ಹಗರಣದಲ್ಲಿ ಮಂತ್ರಿಯ ಪಾತ್ರ ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಈ ಅಬಕಾರಿ ಹಗರಣದ ಇಂಚಿಂಚು ಮಾಹಿತಿ ನಮ್ಗೆ ಹೇಗೆ ಕಲೆಕ್ಟ್ ಆಯಿತು ಅಂತ ಹೇಳಿದ್ರೆ, ಸ್ವತಃ ದೂರುದಾರರೇ ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಪಬ್ನ ಮಾಲೀಕರಾದಂತಹ ಲಕ್ಷ್ಮೀನಾರಾಯಣ ಅವರು. ಇಡೀ ಹಗರಣದ ಬಗ್ಗೆ ನಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೋಣ. ಇದು BTVಯ ಸೂಪರ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಯಾಕಂದರೆ ಈ ಇಂಟರ್ವ್ಯೂಲಿ ಇಡೀ ಅಬಕಾರಿ ಹಗರಣದ ಏನೇನಾಗುತ್ತೆ, ಯಾವ ಥರ ಆಗುತ್ತೆ, ಹೇಗಾಗುತ್ತೆ, ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಲಂಚವನ್ನು,